ಸಿಹಿ, ನಿಮ್ಮ ಸೀತಮ್ಮ ರಿಲೀಸ್ ಆಗ್ತಾರೆ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನಿಮ್ಮ ಸೀತಮ್ಮ ವಾಪಸ್ ಮನೆಗೆ ಬರೋ ಜವಾಬ್ದಾರಿ ನಂದು. ಆದರೆ ಈಗ ನನ್ನ ಜೊತೆ ಮನೆಗೆ ಬಾಪಟ ಪ್ಲೀಸ್. ಶ್ಯಾಮ್, ಫಸ್ಟ್ ಆಫ್ ಆಲ್ ಸೀತಾ ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೆ ನೀವುಗಳು. ಈಗ ನೀನು ಅವ್ರನ್ನ ಆಚೆ ಕರ್ಸ್ಕೊಂತೀನಿ. ನಿನ್ ಕಡೆಯಿಂದ ನಂಗೆ ಯಾವ ಹೆಲ್ಪ್ ಬೇಡ ಶ್ಯಾಮ್. ಅವ್ರನ್ನ ಹೇಗೆ ಆಚೆ ಕರ್ಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮ್ ಪ್ಲೀಸ್ ಅರ್ಥ ಮಾಡ್ಕೋ. ಶ್ಯಾಮ್, ನಿನ್ನ ಹತ್ರ ಇಲ್ಲಿ ಜಗಳ ಮಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮು ಇಲ್ಲ, ಪೇಷನ್ಸು ಇಲ್ಲ. ಸೀನಾ ನಾನು ಕಾಪಾಡ್ಕೋತೀನಿ, ಸೀತಾನು ನಾನು ಕಾಪಾಡ್ಕೋತೀನಿ. ಒಂದು ವೇಳೆ ನಿಂಗೆ ಸೀತಾ ಅವ್ರ ಮೇಲೆ ಅಷ್ಟೊಂದು ಕಾಳಜಿ ಇರೋದೇ ಆದ್ರೆ, ಸಿಹಿ ಮೇಲೆ ಅಷ್ಟೊಂದು ಪ್ರೀತಿ ಇರೋದೇ ಆದ್ರೆ, ಈ ಕ್ಷಣನೇ ನಮ್ಮೆಲ್ಲರಿಂದ ದೂರ ಹೊರಟೋಗು ಶ್ಯಾಮ್. ರಾಮ್, ಇಂಥ ಸಮಯದಲ್ಲಿ ಸಿಹಿ ಇಂಥ ಜಾಗದಲ್ಲಿ ಇರೋದು ಚೆನ್ನಾಗಿರೋಲ್ಲ ಕಣೋ. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಕಳಿಸ್ಕೊಡು. ರಾಮ್, ನಾನು ಬರೀ ಬಾಯಿ ಮಾತಿಗೆ ಹೇಳ್ತಿಲ್ಲ, ಐ ಪ್ರಾಮಿಸ್. ಹೇಗಾದ್ರು ಮಾಡಿ ಸೀತಾನ ನಾನು ಬಿಡಿಸ್ತೀನಿ. ಬೇಕಾದ್ರೆ ವಾಪಸ್ ಮನೆಗೆ ಹೋಗಿ ಶಾಲಿನ ಕರ್ಕೊಂಡ್ಬಂದು ಕಂಪ್ಲೇಂಟ್ ವಾಪಸ್ ತಗೋತೀನಿ ಕಣೋ. ಪ್ಲೀಸ್. ಆದ್ರೆ ನಾನು ಸಿಹಿ ಕರ್ಕೊಂಡು ಹೋಗ್ಲೇಬೇಕು, ಕಳಿಸ್ಕೊಡು. ಇಲ್ಲ ಅಂಕಲ್, ನಾನು ನಿಮ್ ಜೊತೆ ಬರಲ್ಲ. ಸಿಹಿ ಪುಟ್ಟ ಪ್ಲೀಸ್, ಐ ಪ್ರಾಮಿಸ್. ಸೀತಮ್ಮನ್ನ ಆಚೆ ಕರ್ಕೊಂಬರೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆದರೆ ಈಗ ದಯವಿಟ್ಟು ನನ್ನ ಜೊತೆ ಬಾ. ಶ್ಯಾಮ್, ನಿಮ್ಮ ಕೈ ಮುಗ್ದು ಕೇಳ್ಕೊತೀನಿ, ಮತ್ತೆ ಮತ್ತೆ ಆ ಪುಟ್ಟ ಮಗು ಮೇಲೆ ಪ್ರೆಷರ್ ಹಾಕ್ಬೇಡಿ ಪ್ಲೀಸ್. ಅಯ್ಯೋ ಸೀತಾ, ನಿಮಗೆ ಹೇಗೆ ನಾನು ಸಿಚುವೇಶನ್ ಎಕ್ಸ್ಪ್ಲೇನ್ ಮಾಡಿ ನನಗಂತೂ ಅರ್ಥ ಆಗ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಮತ್ತೇನ್ರಿ ಗಲಾಟೆ? ಮಗು ಕರ್ಕೊಂಬ ಅಂದ್ರಲ್ಲ, ಕರ್ಕೊಂಬಂದಾಯ್ತು, ಮತ್ತೇನ್ ತಕರಾರು? ಈಗ ಮಗನ್ ಕರ್ಕೊಂಡು ಹೋಗ್ಬಿಡಿ. ಮೇಡಮ್ ಬೇರೆ ಇಲ್ಲ, ಈಗ ಈ ಟೈಮ್ನಲ್ಲಿ ಜಗಳ ಬೇಡ, ಕೋಪರೇಟ್ ಮಾಡಿ. ಅಂಕಲ್, ನಮ್ಮ ಅಪ್ಪನ ಜೈಲಿಗೆ ಹಾಕ್ಬೇಡಿ, ನಾನು ಅಂಕಲ್ ಜೊತೆ ಹೋಗ್ತೀನಿ. ಡೋವರಿ ಬಂಗಾರ, ಈ ತಮ್ಮನ ನಾನು ಸೇಫಾಗಿ ಆಚೆ ಕರ್ಕೊಂಡು ಹೋಗ್ತೀನಿ. ಕಾಯ್ತಾ ಇರ್ತೀನಿ ಅಪ್ಪ. ಶ್ಯಾಮ್, ನನ್ನ ಹೆಂಡತಿ ಮಗಳಿಗೆ ಇಷ್ಟೊಂದು ನೋವು ಕೊಟ್ಟರು ನಿಮ್ಗಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್.